ಎಲ್ರಿಗೂ ಸ್ವಾಗತ. ಪ್ರಪಂಚದಲ್ಲಿರುವ ಗಂಡು ಮತ್ತು ಹೆಣ್ಣು ಪರಸ್ಪರ ಆಕರ್ಷಿತರಾಗುತ್ತಾರೆ ಎಂಬ ಅಂಶ ಯಾರಿಗೆ ತಿಳಿದಿಲ್ಲ ಹೇಳಿ? ಇದು ಸಹಜ. ಆಕರ್ಷಣೆಯು ಅಭಿಮಾನವನ್ನು ಮೀರಿ ಸುಳ್ಳು ಸಂಬಂಧಕ್ಕೆ ತಿರುಗಿದಾಗ ತಪ್ಪುಗಳು ಸಂಭವಿಸುತ್ತವೆ. ಹಾಗಾದರೆ ದಾಂಪತ್ಯ ಜೀವನವೂ ನಾಶವಾಗುವ ಸಾಧ್ಯತೆ ಇದೆ. ವಿವಾಹೇತರ ಸಂಬಂಧವನ್ನು ಯಾವಾಗಲೂ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಬ್ಬ ಹೆಣ್ಣಿನ ಕಾರಣದಿಂದ ಪತಿ ತನ್ನ ಹೆಂಡತಿಯಿಂದ ದೂರವಾಗಲು ಕಾರಣಗಳ ಬಗ್ಗೆ ತಿಳಿಯೋಣ ಬನ್ನಿ. ವಿವಾಹಿತ ಪುರುಷರು ರಹಸ್ಯವಾಗಿ ಇತರರ ಹೆಂಡತಿಯರ ಕಡೆ ಗಮನ ಕೊಡುತ್ತಾರೆ ಎಂಬುದು ಆಶ್ಚರ್ಯವೇನಿಲ್ಲ. ಪುರುಷರು ಇತರ ವಿವಾಹಿತ ಮಹಿಳೆಯರಿಗೆ ನೀಡುವ ರಹಸ್ಯ ನೋಟ ಮತ್ತು ದೀರ್ಘಾವಧಿಯ ನೋಟವು ಸಂಪೂರ್ಣವಾಗಿ ಆಕರ್ಷಣೆಯ ಪರಿಣಾಮವಾಗಿದೆ. ಎಲ್ಲ ಪುರುಷರು ಇತರ ಪುರುಷರ ಹೆಂಡತಿಯರನ್ನು ಮೆಚ್ಚಿಸಲು ಮತ್ತು ನೋಡಲು ಒಲವು ತೋರುತ್ತಾರೆ. ಆದರೆ ಕೆಲವರು ಮಾತ್ರ ಮುಂದೆ ಹೋಗುತ್ತಾರೆ ಮತ್ತು ಅವರ ಆಕರ್ಷಣೆಯ ಮೇಲೆ ವರ್ತಿಸುತ್ತಾರೆ. ಇದು ನಂತರ ಮದುವೆಯಲ್ಲಿ ಮೋಸ ಮತ್ತು ದಾಂಪತ್ಯ ದ್ರೋಹಕ್ಕೆ ಕಾರಣವಾಗುತ್ತದೆ. ವಿವಾಹಿತ ಪುರುಷರು ಇತರ ಪುರುಷರ ಹೆಂಡತಿಯರನ್ನು ಹೆಚ್ಚು ಆಕರ್ಷಕವಾಗಿ ಕಾಣುವ ಮಾನಸಿಕ ಕಾರಣಗಳನ್ನು ನೋಡೋಣ. ಬದ್ಧತೆಯುಳ್ಳ ವ್ಯಕ್ತಿ ತನ್ನ ವೈವಾಹಿಕ ಜೀವನದಲ್ಲಿ ಅತೃಪ್ತನಾಗಿದ್ದಾಗ ಅವನ ಕಣ್ಣುಗಳು ಸುತ್ತಲೂ ಅಲೆದಾಡುವಂತೆ ಮಾಡುತ್ತದೆ. ಪುರುಷ ಮತ್ತು ಅವನ ಹೆಂಡತಿಯ ನಡುವೆ ಕಡಿಮೆ ಸಂವಹನ ಅಥವಾ ತಿಳುವಳಿಕೆ ಇದ್ದಾಗ ಈ ಅತೃಪ್ತಿ ಸಾಮಾನ್ಯವಾಗಿ ಉದ್ಭವಿಸುತ್ತದೆ. ಆ ಅತೃಪ್ತಿಯು ಇತರ ಮಹಿಳೆಯರನ್ನು ನೋಡುವುದರಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುವ ಹಂತಕ್ಕೆ ಬೆಳೆಯುತ್ತಲೇ ಇರುತ್ತದೆ. ಅವರು ತಮ್ಮ ಭಾವನೆಗಳ ಮೇಲೆ ಕಾರ್ಯನಿರ್ವಹಿಸಲು ನಿರ್ಧರಿಸಿದರೆ ಅದು ಮೋಸಕ್ಕೆ ತಿರುಗಬಹುದು. ವಿವಾಹಿತ ಪುರುಷನು ಪ್ರಯೋಗ ಮಾಡುವ ಮನೋಭಾವದಲ್ಲಿರುವಾಗ ಇತರ ವಿವಾಹಿತ ಮಹಿಳೆಯರನ್ನು ನೋಡುತ್ತಾನೆ. ಪುರುಷರು ತಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಹೊಸ ವಿಷಯಗಳನ್ನು ಪ್ರಯೋಗಿಸಲು ಇಷ್ಟಪಡುತ್ತಾರೆ. ಇದು ಅವರ ಯೌವನದ ದಿನಗಳ ಭಾವನೆಯನ್ನು ನೀಡುತ್ತದೆ. ಅದರ ಬಗ್ಗೆ ಹೆಚ್ಚು ಜವಾಬ್ದಾರಿಯಿಲ್ಲದೆ ಅವರು ಏನು ಬೇಕಾದರೂ ಮಾಡಬಹುದು. ಇತರ ಪುರುಷರ ಹೆಂಡತಿಯರನ್ನು ನೋಡುವ ಪುರುಷರು ಅದನ್ನು ಮಾಡುತ್ತಾರೆ ಏಕೆಂದರೆ ಇನ್ನೊಂದು ಬದಿಯಲ್ಲಿ ಹುಲ್ಲು ಹಸಿರು ಎಂದು ಅವರು ಭಾವಿಸುತ್ತಾರೆ. ಅವನು ತನ್ನ ವೈವಾಹಿಕ ಜೀವನವನ್ನು ಇತರರೊಂದಿಗೆ ಹೋಲಿಸಲು ಪ್ರಯತ್ನಿಸುತ್ತಾನೆ ಮತ್ತು ಇತರ ಜನರ ಹೆಂಡತಿಯರು ತನಗಿಂತ ಉತ್ತಮರು ಎಂದು ಭಾವಿಸುತ್ತಾರೆ. ಇಬ್ಬರು ಪಾಲುದಾರರ ನಡುವೆ ನಂಬಿಕೆ, ಪ್ರೀತಿ ಮತ್ತು ಸಹಾನುಭೂತಿಯ ಕೊರತೆ ಇರುವಾಗ ಮದುವೆಯಲ್ಲಿ ಹೋಲಿಕೆಗಳು ಉದ್ಭವಿಸುತ್ತವೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.